ನಿನ್ನೆ ನಮ್ಮ ಜೆಂಟ್ಲ್ಮ್ಯಾನ್ ಧ್ರುವಂತ್ ಅವ್ರಿಗೆ ಮಹಾಮಂಗಳಾರತಿ ಆಯಿತು. ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಸ್ಟಾರ್ಟಿಂಗಿಂದನೇ ಹೋಗ್ಬಿಡೋಣ, ಒನ್ ಬೈ ಒನ್ನು. ಕೆಳಗಿಂದ ಮೇಲೆ ಹೋಗೋದು ಬೇಡ, ಮೇಲಿಂದ ಕೆಳಗೆ ಮೆತ್ತಗೆ ಬರೋಣ. ಮೊನ್ನೆ ಎಪಿಸೋಡು ಸುದೀಪ್ ಸರ್ ಎಪಿಸೋಡ್ ಆಯ್ತಲ್ವ ನೈಟು, ಅದು ಸ್ವಲ್ಪ ತೋರಿಸಿದ್ರು. ನಮ್ಮ ಜೆಂಟ್ಲ್ಮ್ಯಾನ್ ಧ್ರುವ ಬಂದ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ, ರಿಷಾದ್ ಕೂತಿದ್ದಾರೆ, ಅವಾಗ ಹೇಳ್ತಾರೆ, ನೋಡು ಈ ಮನೆಯೇ ನಿನ್ನ ಕಾಪಾಡಿದ್ದು, ಯಾರನ್ನೂ ಇದಾಗಿ ತಗೋಬೇಡ ಅಂತ ಫುಲ್ಲು ಬುದ್ಧಿವಾದ. ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಇವತ್ತಿನ ಸ್ಟಾರ್ಟ್ ಆಯಿತು, ಹಾಡಾಕಿ ಶುರು ಮಾಡಿದ್ರು. ಬೆಳಗ್ಗೆ ಎದ್ದಿದ ತಕ್ಷಣವೇ ಯಾವುದದು ಮೆಣಸಿನ್ಕಾಯಿ ಟಾಸ್ಕ್ ಕೊಟ್ಟರು. ಏನಂದರೆ ಮೆಣಸಿನ್ಕಾಯಿ ಟಾಸ್ಕಲ್ಲಿ ನಿಮಗೆ ಈ ಮನೆಯಲ್ಲಿ ಯಾರಿಬ್ಬರಿಂದ ಪ್ರಾಬ್ಲಮ್ ಇದೆ ಅಂತ ಹೇಳಬೇಕು ಒಬ್ಬೊಬ್ಬರಾಗಿ. ಸ್ಟಾರ್ಟ್ ಮಾಡಿದ್ರು ಹೇಳೋಕ್ಕೆ. ಓಕೆ, ಯಾರಪ್ಪ ಅದು? ಕಾವ್ಯ ಅವ್ರು ಬಂದರು, ಅಶ್ವಿನಿನ ತಗೊಂಡ್ರು. ಓಕೆ, ಆಮೇಲೆ ಇವರಿಗೆ ಅಶ್ವಿನಿ ಧ್ರುವಂತ್ ಅವರು ತಗೊಂಡ್ರು. ಇವರು ಇಬ್ಬರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇವರು ಧ್ರುವಂತ್ ಅವರು ಅಲ್ಲೊಂದು ಮಾತು ಹೇಳ್ತಾರೆ, ಇಲ್ಲೊಂದು ಮಾತು ಹೇಳ್ತಾರೆ, ಅದು ಇದು ಅಂತ. ಅವರು ಫುಲ್ಲು ಆ್ಯಟಿಟ್ಯೂಡು. ಅವ್ರು ಜೆಂಟ್ಲ್ಮ್ಯಾನ್ ಅಲ್ವ, ಅವರು ಭಯಂಕರ ಆ್ಯಟಿಟ್ಯೂಡು. ಯಾಕಂದರೆ ಹೆಣ್ಮಕ್ಳು ಅಂದರೆ ಅವರು ಅವ್ರ ಕಡೆನೂ ತಿರುಗಿ ನೋಡಲ್ವಲ್ಲ. ಜಸ್ಟ್ ಏನು ಮಾಡ್ತಾರೆ ಅವರು, ಇಲ್ಲಿರೋದನ್ನ ಅಲ್ಲಿ ಹೇಳ್ತಾರೆ, ಅಲ್ಲಿರೋದನ್ನ ಎಲ್ಲಿ ಹೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ವಾ. ಹೇಳಿದ್ರು, ಮಾತಾಡಿ ಏನು ಮಾತಾಡಿದ್ರು ಪಾಸಿಟಿವ್, ಎಲ್ಲ ಅದಕ್ಕೂ ನ್ಯಾಯ ಇದು ಮಾಡ್ಕೊಂಡು ಮಾತಾಡಿದ್ರು. ಆಮೇಲೆ ಗಿಲ್ಲಿ ಮೆಣಸಿನ್ಕಾಯಿ ತಿಂದರು. ಇದರಲ್ಲಿ ಏನು ಮ್ಯಾಟ್ರ್ ಅಂದರೆ, ಗಿಲ್ಲಿ, ಅಶ್ವಿನಿ, ಧ್ರುವಂತು, ಕಾಕ್ರೋಜು, ಆಮೇಲೆ ರಾಶಿ, ಇಷ್ಟು ಜನ ತಿಂದಿದ್ದು ಅನಿಸುತ್ತೆ ಮೆಣಸಿನ್ಕಾಯಿ. ಒಳಗಡೆ ಜೈಲಲ್ಲಿದ್ದಾಳಲ್ಲ ರಿಷಾ, ಅವಳು ಮಾಳು ಒಂದು ಸಲ ತಿಂದ. ಇಷ್ಟೇ, ಇಷ್ಟು ಜನ ತಿಂದರು. ಉಳಿದವ್ರಿಗೆಲ್ಲ ಇಲ್ಲ. ಕಾವ್ಯ ಇಲ್ಲ, ಧನುಷ್ ಇಲ್ಲ, ಅಭಿ ಇಲ್ಲ. ರಕ್ಷಿತಾ ಕರೆದ್ರು, ರಕ್ಷಿತಾ ಒಂದು ಸಲ 2 ಸಲ ತಿಂದರು, ಆಮೇಲೆ ತಿನ್ನೋಕ್ಕಾಗಿಲ್ವೇನೋ ಗೊತ್ತಿಲ್ಲ. ರಕ್ಷಿತಾ ತಿಂದರು ಅಷ್ಟೇ. ಜಾನ್ವಿ ತಿಂದರು. ಇದರಲ್ಲಿ ಮಸ್ತ್ ಟಗ್ ಆಫ್ ಆರ್ ಯಾರ್ಯಾರಿತ್ತಂದರೆ, ಜಾನ್ವಿ ವರ್ಸಸ್ ಅಶ್ವಿನಿ. ಓಕೆ, ಆಮೇಲೆ ಗಿಲ್ಲಿ ವರ್ಸಸ್ ಅಶ್ವಿನಿ, ಧ್ರುವಂತ್ ವರ್ಸಸ್ ಗಿಲ್ಲಿ. ಸೂಪರಾಗಿತ್ತು, ಸಖತ್ತಾಗಿತ್ತು. ಇದು ಯಾರದು ಜಾನ್ವಿ ಹೇಳ್ದಲ್ಲ ರಿಷಾಗೆ, ಅಲ್ಕಿತ್ತಿದ್ದ ಹಾವು ನೀವು ಸುಮ್ಮನೆ ಬಸ್ಬಿಡ್ತಾರೆ, ಏನು ವೇಸ್ಟ್ ಅದು ಅಂತ. ಓಕೆ, ಇವರು ಕಾಕ್ರೋಚ್ ಅವ್ರು ಇವ್ರಿಗೆ ಹೇಳಿದ್ದು, ಯಾರಿಗೆ? ಅಶ್ವಿನಿಗೆ. ಇವರು ಅಲ್ಕಿತ್ತಿದ್ದಾವಲ್ಲ ಇಚ್ಛಾಧಾರಿ ನಾಗಿನಿಯವರು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಬಟ್ ನನಗೆ ಇಲ್ಲಿ ಒಂದೇ ಒಂದು ಅರ್ಥ ಆಗಿಲ್ಲ. ಏನು ಗೊತ್ತಾ, ಜೊತೆ ಆ ಮನುಷ್ಯ ಇಬ್ಬರಿದ್ದಾರೆ ಇದರಲ್ಲಿ, ಈ ಸೀಸನಲ್ಲಿ. ಒಂದು ರಾಶಿಕಾ, ಇನ್ನೊಂದು ಕಾಕ್ರೋಚ್. ಏನು ಗೊತ್ತಾ, ಎಲ್ಲಿ ಸ್ಟ್ರಾಂಗ್ ಇದ್ದಾರೆ ಅದಕ್ಕೆ ಸೇರ್ಕೊಬಿಡೋದು. ಇಷ್ಟು ದಿನ ಅಶ್ವಿನಿ ಜೊತೆ ಇದ್ದರು, ಇದ್ಬಿಟ್ಟು ನೀವು ಹೇಳೋದೆಲ್ಲ ಕರೆಕ್ಟೇ, ಹೌದು. ಕಾಗೆ ಅಲ್ಲಿ ಬೆಳ್ಳಿಗೆ ಹಾರಾಡ್ತಾ ಇದೆ ನೋಡು ಅಂದರೆ, ಹೌದು ಅದು ಬೆಳ್ಳಿಗೆ ಇದೆ ಅಂತ ಹೇಳ್ತಾರೆ. ಆ ಲೆವೆಲ್ಗೆ ಛಳ ಮಾಡಿದರು. ಇವ್ರು ಬೇರೆಯವ್ರಿಗೆ ಛಳ ಅಂತ ಹೇಳ್ತಾರೆ, ಅದು ಯಾವ ಇದ್ರಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ಆಮೇಲೆ ರಾಶಿಕಾ ಅವ್ರು ಏನಂದರೆ, ಅವರಾಯಿತು, ಇವರಾಯಿತು, ಉಡುಪಿ ಆಯಿತು. ಉಡುಪಿ ಅಂದರೆ ತಪ್ಪಾಗಿ ತಿಳ್ಕೊಬೇಡಿ, ನಾನು ಸೂರಜ್ನೇ ಹೇಳಿದ್ದು. ಪ್ರಾಂಪ್ಟಾಗಿ ಆಡ್ತಾರೋದು ನನಗೆ ಗೊತ್ತಿದೆ. ಈಗ ಸದ್ಯಕ್ಕೆ ರಘು ಆಡ್ತಾಯಿದ್ದಾರೆ, ಚೆನ್ನಾಗಿ ಆಡ್ತಾರೆ. ಓಕೆ, ಆಮೇಲೆ ಅದೇನಪ್ಪ, ರಕ್ಷಿತಾ ನೋಡ್ರೆ ಸುದೀಗಾಗಲ್ಲ, ಸುದೀಗ್ ನೋಡಿದ್ರೆ ರಕ್ಷಿತಾಗಲ್ಲ. ಸೇಮ್ ವಯಸ್ಸು ವರ್ಷ ಈ ಕಡೆ. ಧ್ರುವಂತ್ ನೋಡ್ರೆ ರಕ್ಷಿತಾಗಲ್ಲ, ರಕ್ಷಿತಾ ನೋಡಿದ್ರೆ ಧ್ರುವಂತಾಗಲ್ಲ. ಚೆನ್ನಾಗೇ ಇದ್ದರು, ಅದೇನಾಯ್ತು ಗೊತ್ತಿಲ್ಲ. ಮಲ್ಲಮ್ಮ ಇರೋವರೆಗೂ ಒಂಥರ, ಇಲ್ಲದೆ ಇರೋವಾಗ ಒಂಥರ ಆಯಿತಾ. ಆಮೇಲೆ ಈ ಟಾಸ್ಕಲ್ಲಿ ಗಿಲ್ಲಿ ಯಥಾ ಪ್ರಕಾರ ಕಾಮಿಡಿ ಮಾಡಿದ್ರು. ಧನುಷ್ ಅವ್ರು ಬೇಡ ಸಾಕು, ಇದು ಟಾಸ್ಕ್ ನಡೀತಾರೆ ಸುಮ್ಮನೆ ಇರು ಅಂತ. ಬಟ್ ಗಿಲ್ಲಿಯವರು ಅಂತ ತಿಳ್ಕೊಬೇಕು, ಆಲ್ರೆಡಿ ವಾರ್ನ್ ಮಾಡಿದ್ದಾರೆ ಯಾರು, ಸುದೀಪ್ ಅವರು, ಟಾಸ್ಕಲ್ಲಿ ಇದು ಮಾಡಬೇಡಿ ಅಂತ. ಓಕೆ, ಅವರು ಕ್ಯಾರೆಕ್ಟರ್ ಇದರಲ್ಲಿ ಮಜಾ ಅಂದರೆ, ಗಿಲ್ಲಿ ಇವ್ರಿಗೆ ಧ್ರುವಂತಿಗೆ ಮೆಣಸಿನ್ಕಾಯಿ ಕೊಡುವಾಗ ಏನು ಹೇಳಿದ್ರು ಅಂದರೆ, ಧ್ರುವಂತು ಬನೀನ್ ಹಾಕ್ಕೊಂಡು ಬಡವಂತರ ಫೋಸ್ ಕೊಟ್ಕೊಂಡು ಏನು ಇಲ್ದಿರೋ ಥರ ಇರ್ತಾನೆ. ಆಮೇಲೆ ನೋಡಿದ್ರೆ ಅವ್ನು 100 ಕುರಿ ತಗೊಂಡು ಸಾಕ್ತಾ ಇದ್ದಾನೆ, ಇವನು ಬಡವನ ಅಂತಾರೆ. ಒಳ್ಳೆ ಕಾಮಿಡಿ. ಏನಂದರೆ ಇದರಲ್ಲಿ, ನಾನಿನ್ನೂ ಕುರಿನೇ ತಗೊಂಡಿಲ್ಲ, ಕುರಿ ತಗೊಂಡು ಸಾಕ್ಬೇಕಂತಿದ್ದೀನಿ ಅಂತ.
ಅಲ್ಲೇ ಒಂದು ನಸ್ಕಟ್ ಆಯಿತು ಧ್ರುವಂತಿಗೆ. ಫುಲ್ಲು ಗೊತ್ತಾಗೋದಿಲ್ಲ, ಅದ್ರ ಬಗ್ಗೆ ಮಾತಾಡ್ಬಿಡೋದು. ಇದೇ ಥರನೇ ಎಲ್ಲರೂ ಮಾಡ್ತಾಯಿದ್ರು. ಓಕೆ, ಈ ಟಾಸ್ಕ್ ಮುಗೀತು. ಯಾರ್ಯಾರ ಮೇಲೆ ಯಾರಾಗೆ ದ್ವೇಷ ಎಲ್ಲ ತೀರಿಸ್ಕೊಂಡ್ರು. ಆಮೇಲೆ ರಿಷಾ ಜೈಲತ್ತಲ್ಲಿದ್ರಲ್ಲ, ಅಲ್ಲಿ ಬಂದು ಕೂತರು ಎಲ್ಲರೂ. ಆಗ ಶುರುವಾಯ್ತಪ್ಪ, ಧ್ರುವಂತ್ ವರ್ಸಸ್ ಫುಲ್ ಮನೆ ಹಿಡ್ಕೊಂಬಿಟ್ರು. ಏನೋ ರಾಶಿಕಾ ಬಗ್ಗೆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ಬಿಟ್ಟು ಎಲ್ಲೆಲ್ಲೋ ಹೇಳಿದ್ದಾರೆ. ಓಕೆನಾ, ಅದು ಎಲ್ಲರ ಬಗ್ಗೆ ಹುಡುಗಿರ ಬಗ್ಗೆನೇ. ನಾನು ಹುಡುಗಿರನ್ನ ಇದು ಮಾಡ್ಕೊಳ್ಳೋದು. ಆ ಪಾರ್ಟಿ ಏನು ಯಾವ ಲೆವೆಲ್ಗೆ ಇದು ಮಾಡ್ತಾರಂದರೆ, ಅವನೊಬ್ಬ ದೊಡ್ಡ ಹೀರೋ. ಓಕೆ, ಬಿಲ್ಡಪ್. ಅಭಿ ಹೇಳ್ತಾರೆ, ಋತಿಕ್ ರೋಷನ್ ಹುಡುಗಿರೆಲ್ಲ ನಿಂತಾರೆ, ನೀನು ಅವಾಯ್ಡ್ ಮಾಡ್ತೀಯ ಅಂತ. ಆ ಲೆವೆಲ್ಗೇ ಇತ್ತು ಆ ಪಾರ್ಟಿದು. ನಾನೊಂದು ಜೆಂಟ್ಲ್ ಮ್ಯಾನ್ ಆಗಿ ಇದ್ಕೊಂಡು ನಾನೇ ಹೋಗ್ಬಿಟ್ಟಿದೆ, ಬೇಡ ಇದು ಅದು ಮಾತಾಡೋ ಆ್ಯಟಿಟ್ಯೂಡು ಅದು ಇದು. ನಾನು ಕೆಲವು ಟೈಮ್ ಅಂದ್ಕೊಳ್ತಾಯಿದ್ದೆ, ವೀಕೆಂಡಲ್ಲಿ ಸುದೀಪ್ ಸರು ಯಾಕೆ ಧ್ರುವಂತ ಮಾತಾಡಿಸ್ತಾನೆ ಇಲ್ಲ, ಅವಾಯ್ಡ್ ಮಾಡ್ತಾ ಇರಲ್ಲ. ಈಗ ಗೊತ್ತಾಗ್ತಿದೆ ಅಣ್ಣವ್ರ ಬಗ್ಗೆ. ಅದು ಫಸ್ಟೇಗೆ ಅವರು ಫಿಕ್ಸ್ ಮಾಡಿದ್ದಾರೆ, ಇವನು ಯಾಕೋ ಓವರಾಗಿ ಆಡ್ತಾವನೆ ಅಂತ ಸುದೀಪ್ ಸರ್ ಗೊತ್ತಿದೆಯೇನೋ. ಅಲ್ಲಿಗೆ ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ಇಷ್ಟು ವೀಕೆಂಡ್ ಎಪಿಸೋಡಲ್ಲಿ ಜಾಸ್ತಿ ಅವನಿಗೆ ಇದೇ ಕನೆಕ್ಷನೇ ಕೊಡ್ತಾ ಇರಲಿಲ್ಲ. ಓಕೆ, ಎಲ್ಲ ಸೇರ್ಕೊಂಡ್ಮೇಲೆ ಸೂರಜ್ ಒಂದು ಕಡೆ ಕ್ವಶನ್ಗಳು, ಈ ಕಡೆ ಕಾವ್ಯ ಒಂದು ಕಡೆ ಕ್ವಶನ್ನು, ರಾಶಿಕಾ ಒಂದು ಕಡೆ ಕ್ವಶನ್ನು, ಯಾರು ಗಿಲ್ಲಿ ಒಂದು ಕಡೆ ಕ್ವಶನ್, ಎಲ್ಲ ಕೇಳಿದ್ದಕ್ಕೆ ಇದು ಸೈಲೆಂಟಾಗಿ ಬಂದ ಅಶ್ವಿನಿ. ಯಾಕಂದರೆ ಅಶ್ವಿನಿಗೆ ಸ್ವಲ್ಪ ಈಗ ಫೇವರ್ ಆಗಿದ್ದಾನಲ್ಲ, ಅದರಿಂದ ಕ್ವಶನ್ನು ಇದ್ರಿಗೆ ಹೆಂಗೆ ಏನು ರಿಪ್ಲೈ ಮಾಡೋಕ್ಕೂ ಗೊತ್ತಿಲ್ಲ. ಆದರೆ ಎಲ್ಲರಿಗೂ ಟ್ಯಾಕಲ್ ಮಾಡ್ತಾರೆ, ಹಿಂಗೆ ಅಂದ್ಬಿಟ್ಟು ಲಾಸ್ಟಲ್ಲಿ ಎದ್ದು ಹೋಗೇ ಬಿಟ್ಟ ಮನುಷ್ಯ. ಓಕೆ, ಈ ಎಪಿಸೋಡು ಇಲ್ಲಿಗೆ ಮುಗೀತು, ಫೈನಲಾಗಿ ಇಲ್ಲಿ ಮುಗೀತು. ಬಟ್ ಒಂಥರ ಮಜಾ ಆಯಿತು ಇವತ್ತು ಎಪಿಸೋಡು. ನೋಡೋಣ ನಾಳೆ ಹೇಗಿರುತ್ತೆ ಅಂತ. ಇಷ್ಟೇ ಇವತ್ತಿನಿದು, ಅದಕ್ಕೆ ನಾನು ಶಾರ್ಟಾಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್ ಆಲ್.